ನೊಂದ ಮನಗಳಿಗೆ ಸಾಂತ್ವನ ದೊರಕುವ ದೇಗುಲವಿದು. ಬಳಲಿದವರಿಗೆ ಆಶಾಕಿರಣದ ಸೆಲೆಯಿದು. ಏಕೆಂದರೆ ಇಲ್ಲಿದ್ದಾರೆ ಸೀತಾ, ಲಕ್ಷ್ಮಣ, ಹನುಮ ಸಮೇತನಾಗಿರುವ ಶ್ರೀರಾಮಚಂದ್ರ. ಜೊತೆಗೆ ಶ್ರೀ ಗಣಪತಿ ನಂದಿಯೊಂದಿಗೆ ಶಿವಪಾರ್ವತಿಯರು. ಇವರೆಲ್ಲರೊಂದಿಗೆ ಗುರು ದತ್ತಾತ್ರೇಯರು ಇಲ್ಲಿದ್ದಾರೆ. ಬಿಡುವಿರದ ಬದುಕಿನಲ್ಲಿ ಭಕ್ತಾದಿಗಳಿಗೆ ನೆಮ್ಮದಿಯ ನೆಲೆಯೆನಿಸಿರುವ ಈ ಆಧ್ಯಾತ್ಮಿಕ ಕ್ಷೇತ್ರ ದಕ್ಷಿಣ ಅಯೋಧ್ಯೆ ಎಂದೇ ಹೆಸರು ಪಡೆದಿದೆ. ಈ ದೇಗುಲವಿರುವುದು ದೂರದಲ್ಲೆಲ್ಲೋ ಅಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಈ ದೇಗುಲವೇ ಶ್ರೀರಾಮ ಮಂದಿರ. ವಿವಿಧ ಪೂಜಾ ಕೈಂಕರ್ಯಗಳನ್ನು ಸಾಂಗವಾಗಿ ನೆರವೇರಿಸುತ್ತಾ ಆಧ್ಯಾತ್ಮಿಕ ಜ್ಞಾನವನ್ನು ಭಕ್ತಾದಿಗಳಿಗೆ ಹಂಚುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪೋಷಣೆ ನೀಡುತ್ತಾ ಬಂದಿದೆ ಶ್ರೀರಾಮ ಮಂದಿರದ ಶ್ರೀರಾಮ ಸೇವಾ ಮಂಡಳಿ. ಕಳೆದ 5 ವರ್ಷಗಳಿಂದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಿದೆ. ತಾಮ್ರಲೇಪಿತ ನೂತನ ರಾಮನ ಪರಿವಾರದ ಉತ್ಸವ ಮೂರ್ತಿಗಳು, ರಾಜಗೋಪುರಕ್ಕೆ ಕುಂಭಾಭಿಷೇಕ ಇವುಗಳಷ್ಟೇ ಅಲ್ಲದೆ ಇನ್ನೂ ಅನೇಕ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದದ್ದು ಬೃಹತ್ ಮಟ್ಟದಲ್ಲಿ ಹೊಸದಾಗಿ ನಿರ್ಮಿಸುತ್ತಿರುವ 63 ಅಡಿ ಎತ್ತರದ ಶ್ರೀರಾಮಾಂಜನೇಯ ವಿಗ್ರಹ. ಶ್ರೀರಾಮ ಮಂದಿರದ ಶ್ರೀರಾಮ ಸೇವಾ ಮಂಡಳಿಯ ಎಲ್ಲ ಸದಸ್ಯರ ಸಂಪೂರ್ಣ ಸಮ್ಮತಿಯೊಂದಿಗೆ ಈ ನಿರ್ಮಾಣ ದಿಚ್ಚೆಯನ್ನು ಕಾರ್ಯಗತಗೊಳಿಸಲು ಭಕ್ತಾದಿಗಳ ಸಮ್ಮುಖದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ರಾಮಾಂಜನೇಯ ಮಾದರಿ ಪ್ರತಿಮೆಯ ಅನಾವರಣದ ನಂತರ ಭೂಮಿಯ ಸತ್ವ ಪರೀಕ್ಷೆಯನ್ನು ನಡೆಸಲಾಯಿತು. 63 ಅಡಿ ಎತ್ತರದ ಶ್ರೀರಾಮಾಂಜನೇಯ ವಿಗ್ರಹ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆಯವರು 10 ಲಕ್ಷ ರೂಪಾಯಿಗಳೊಂದಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಆಗಸ್ಟ್ 23, 2023ರಂದು ಹರಿಹರಪುರದ ಮಠದ ಶ್ರೀಗಳು ಹಾಗೂ ಸಿದ್ಧಗಂಗಾ ಶ್ರೀಗಳ ಸಮ್ಮುಖದಲ್ಲಿ ಹಾಗೂ ಗಣ್ಯ ವ್ಯಕ್ತಿಗಳು ಮತ್ತು ಭಕ್ತಾದಿಗಳ ಸಮಕ್ಷಮದಲ್ಲಿ 63 ಅಡಿಯ ಶ್ರೀರಾಮಾಂಜನೇಯ ಸ್ವಾಮಿ ಪ್ರತಿಮೆಯ ಶಂಕುಸ್ಥಾಪನ ಕಾರ್ಯ ನೆರವೇರಿತು. ಭರದಿಂದ ನಡೆದ ಶ್ರೀರಾಮಾಂಜನೇಯ ಮೂರ್ತಿಯ ನಿರ್ಮಾಣ ಕಾರ್ಯವು ಇದೀಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಯಾಗಲಿರುವ ಈ ದಿವ್ಯ ಮೂರ್ತಿಯನ್ನು ಕಣ್ತುಂಬಿಸಿಕೊಳ್ಳಲು ಭಕ್ತಾದಿಗಳು ಕಾತರಿಸುತ್ತಿದ್ದಾರೆ. ಮಂಗಳಕಾರಕ ಶ್ರೀರಾಮಾಂಜನೇಯ ಸ್ವಾಮಿ ಪ್ರತಿಮೆಯ ನಿರ್ಮಾಣ ಕಾರ್ಯದಲ್ಲಿ ನೀವು ಕೂಡ ಜೊತೆಯಾಗಬಹುದು. ಬನ್ನಿ, ಶ್ರೀರಾಮ ಮಂದಿರದ ಈ ಹೊಸ ಪ್ರಯತ್ನದಲ್ಲಿ ಕಾರ್ಯಕರ್ತರು ಹಾಗೂ ಭಕ್ತಾದಿಗಳು ನಮ್ಮೊಂದಿಗೆ ಕೈಜೋಡಿಸಿ ಶ್ರೀರಾಮಾಂಜನೇಯರ ಕೃಪೆಗೆ ಪಾತ್ರರಾಗಿ. ವಿಶೇಷ ಮಾಹಿತಿ: 1 ಲಕ್ಷ ರೂಪಾಯಿ ಅಥವಾ ಅದಕ್ಕೂ ಮೇಲ್ಪಟ್ಟ ಮೊತ್ತವನ್ನು ನೀಡಿದ ದಾನಿಗಳ ಹೆಸರನ್ನು ಶ್ರೀರಾಮ ಮಂದಿರದ ಆವರಣದಲ್ಲಿ ಪ್ರದರ್ಶಿಸಲಾಗುವುದು.